ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋ ಕ್ರೋಶೋ ವರ್ಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಯುವಂಥ ಡಿಸೈನ್. ಯಾರೆಲ್ಲ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. Do you want to learn this beautiful design? Then this video is for you. Let's get start. ಹೇಗೆ ಮಾಡೋದಂತ. ಫಸ್ಟು ನಾನಿಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡ್ಬಂದು ಈ ರೀತಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ದೆನ್ ಅಗೇನ್ ಇವಾಗ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ಲಾಕ್ನ ನಾನು ಮಾಡ್ಕೊಳ್ತೀನಿ. ಅಗೇನ್ ಒಂದು ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ 2 ಸಿಂಗಲ್ ಕ್ರೋಶೆ. ಓಕೆ, ದೆನ್ ಇವಾಗ ದಾರನ ಮೇಲೆ ಮಾಡಿಬಿಟ್ಟು ನಾನು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಬೀಡನ್ನ ಇಲ್ಲಿ ನಾನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸೈಜ್ ಇದ್ರೂ ಫೈನ್, ನೀವು ಯೂಸ್ ಮಾಡ್ಕೊಳ್ಬೋದು. ದೆನ್ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ನ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಇವಾಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ನಾನು ಬೀಡನ್ನ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತಾಯಿದ್ದೀನಿ. ದಾರನ ತೊಗೊಂಡು ಬಂದು ಇವಾಗ ನಾನು ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾರಿಗೆ. ದೆನ್ ಇವಾಗ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ನಾನು ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದುಬಿಟ್ಟು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಫಸ್ಟು 2 ಸಿಂಗಲ್ ಕ್ರೋಶೆ ಮತ್ತು ಒಂದು ಬೀಡ್ ಇನ್ಸರ್ಟ್, ದೆನ್ ಅದಾದಮೇಲೆ 2 ಸಿಂಗಲ್ ಕ್ರೋಶೆ. ದೆನ್ ಇವಾಗ ನಾನು 4 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4. ಈ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಸ್ಯಾರಿ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಪ್ರಾಪರಾಗಿ ಲಾಕ್ ಮಾಡ್ಕೊಳ್ಳಿ, ಹಿಂದೆ ಮುಂದೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಸ್ಯಾರಿ ಸುಕ್ ಬಂದುಬಿಡುತ್ತೆ, ಸೊ ಚೆನ್ನಾಗಿ ಅನಿಸಲ್ಲ ಫಿನಿಶಿಂಗ್. ಸೊ ಪ್ರಾಪರಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಈ ರೀತಿ. ದೆನ್ ಇದಾದಮೇಲೆ ನಾನು ಹೇಗೆ 6 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 6 ಚೈನ್ ಆಯಿತು. ಬಟ್ ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋ ಹಾಗಿಲ್ಲ, ಇಲ್ಲಿ ನಮಗೆ ಯು ಶೇಪಲ್ಲಿ ಲಾಕ್ ಮಾಡಬೇಕು. ವೈ? ಬಿಕಾಸ್ ಅಲ್ಲಿಗೆ ನಮ್ಮದು ಡಿಸೈನ್ ಬರುತ್ತೆ, ಫ್ಲವರ್ ಡಿಸೈನ್. ಸೊ ಹಾಗಾಗಿ ಇದನ್ನು ಸ್ವಲ್ಪ ಯು ಶೇಪಲ್ಲಿ ಒಳಗಡೆಗೆ ನೋಡಿಕೊಂಡು ಲಾಕ್ನ ಈ ರೀತಿ ಮಾಡ್ಕೊಳ್ಬೇಕು. ಅಂದರೆ ಅದು ಸ್ವಲ್ಪ ಒಳಗೆ ಲಾಕ್ ಮಾಡಿ, ಆವಾಗ ಆಟೋಮೆಟಿಕ್ಕಾಗಿ ಯು ಶೇಪ್ ಫಾರ್ಮ್ ಆಗುತ್ತೆ. ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ದೆನ್ ಇವಾಗ 6 ಚೈನ್ ಆದಮೇಲೆ ಮತ್ತೆ ನೀವು ಇವಾಗ 4 ಚೈನ್ನ ಹಾಕ್ಕೊಳ್ಬೇಕು. 1 2 3 4 ಚೈನ್ ಆದಮೇಲೆ ಅದನ್ನು ಪ್ರಾಪರಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ. ನೀಡಲ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಪ್ರಾಪರಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ನೀವು ಲಾಕ್ನ ಮಾಡ್ಕೊಬೇಕಾಗತ್ತೆ. ನೋಡಿ ಈ ರೀತಿ. ಇವಾಗ ಇಲ್ಲಿ 4 ಚೈನ್ ಆಯಿತು. ದೆನ್ ಅದಾದಮೇಲೆ 6 ಚೈನ್ ಹಾಕ್ಕೊಂಡಿದ್ದೀನಿ, ಅದು ಯು ಶೇಪಲ್ಲಿ. ದೆನ್ ಅಗೇನ್ 4 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಯಾರಿನ ಈ ಥರ ಉಲ್ಟಾ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ. ದೆನ್ ಇವಾಗ ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಬಂದು ನಾನು ಒಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದ್ರ ಪಕ್ಕದಲ್ಲೇ ನಾನು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ನೋಡಿ, ಆ 4 ಚೈನ್ ಗ್ಯಾಪಲ್ಲಿ ಇವಾಗ ನಮಗೆ 2 ಸಿಂಗಲ್ ಕ್ರೋಶೆ ಆಯಿತು. ನೆಕ್ಸ್ಟ್ ಇವಾಗ ನೀಡಲ್ ಮೇಲೆ ದಾರನ ತೊಗೊಂಡು ಆ 6 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ದಾರನ ತೊಗೊಂಡು ಬಂದು ಈ ರೀತಿ ಫಸ್ಟು 2 ದಾರನ ಸೇರಿಸಿ ನಾನು ಇವಾಗ ನೋಡಿ 3 ನೀಡಲ್ ಮೇಲೆ 3 ದಾರ ಇದೆ ಇವಾಗ ಫಸ್ಟ್ ಅಲ್ವಾ. ಈಗ 3 ದಾರನ ಸೇರಿಸಿ ನಾನು ಒಂದು ದಾರನ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ಕಂಬನ ಮಗಳನ್ನ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. 3 ನೀಡಲ್ ಮೇಲೆ 3 ದಾರ ಇದೆ, 3ನ ಸೇರಿಸಿ 1 ಮಾಡ್ತಾ ಇದ್ದೀನಿ. ಟೋಟಲ್ ಇದೇ ಥರ ನನಗೆ ಆ 6 ಚೈನ್ ಗ್ಯಾಪಲ್ಲಿ ಟೋಟಲ್ 12 ನಂಬರ್ಸ್ ಆಫ್ ಹಾಫ್ ಡಬಲ್ ಕ್ರೋಶನ್ ನಾವು ಮಾಡ್ಕೊಬೇಕಾಗತ್ತೆ. ನೋಡಿ, ಪ್ರಾಪರಾಗಿ ನೀಡಲ್ನ ಹಾಕಿ ದಾರನ ತೊಗೊಬಂದು ಈ ರೀತಿ 3 ದಾರನ ಸೇರಿಸಿ 1 ದಾರನ ಮಾಡಬೇಕು ನೋಡಿ. ಮತ್ತು ಇವಾಗ ಏನಾದರೂ ಅಲ್ಲಿ ಪ್ರಾಪರಾಗಿ ನಿಮಗೆ ಸ್ಪೇಸ್ ಸಿಗ್ತಾಯಿಲ್ಲ ಅಂದರೆ ಸ್ವಲ್ಪ ಅದನ್ನು ಜರುಗಿಸ್ಕೊಳ್ಳಿ ಆ ಕಡೆಗೆ, ಆವಾಗ ನಿಮಗೆ ಸ್ಪೇಸ್ ಆಗುತ್ತೆ. ಸೊ 12 ನಂಬರ್ಸ್ ಅಂದರೆ ಜಾಸ್ತಿ ಆಗುತ್ತೆ, ಸೊ ಹಾಗಾಗಿ ಅಲ್ಲಿ ನಿಮಗೆ ಪ್ರಾಪರ್ ಸ್ಪೇಸ್ ಸಿಗೋದಿಲ್ಲ, ಕಂಜೆಸ್ಟೆಡ್ ಅನಿಸುತ್ತೆ. ಸೊ ಸ್ವಲ್ಪ ಆ ಕಡೆ ಮೂವ್ ಮಾಡಿಕೊಂಡು ನೀವು ಟೋಟಲ್ ಅದರೊಳಗಡೆ 12 ನಮಗೆ ಫಿಲ್ ಆಗಬೇಕು. ಆ ಥರ ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಬೇಕು. ನೋಡಿ, ಇಲ್ಲಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದೇ ಥರನೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ
ನಮಗೆ ಒಂದು ದಾರನ ನೀವು ಎಕ್ಸ್ಟ್ರಾ ಐ ಮೀನ್ ಲೆಂತನ್ನು ಜಾಸ್ತಿ ತೊಗೊಂಡ್ರೆ ಲೆಂತ್ ವೇರಿಯೇಷನ್ಸ್ ಆಗುತ್ತೆ. ಅದು ಹಾಫ್ ಕ್ರೋಶೆ ಏನಿದೆ ಅದ್ರದ್ದು ಲೆಂತ್ ವೇರಿಯೇಷನ್ಸ್ ಆಗುತ್ತೆ. ಸೊ ಹಾಗಾಗಿ ಒಂದೇ ಲೆಂತಲ್ಲಿ ನೀವು ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ದಾರಾನ ನೋಡಿ, ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನ ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. 3 ದಾರನ ಸೇರಿಸಿ ಒಂದು ಮಾಡ್ತಾ ಇರೋದು. ಸೊ ಅದನ್ನು ನಾವು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳೋದು. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇರೋದು. ಇಫ್ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಡೂ ಕಮೆಂಟ್, ಐ ವಿಲ್ ಟ್ರೈ ಟು ರಿಪ್ಲೈ. ಓಕೆ, ದೆನ್ ಇದೇ ಥರನೇ ನೀವು ಟೋಟಲ್ಲು 12 ನಂಬರ್ಸ್ ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನ ಆ 6 ಚೈನ್ ಗ್ಯಾಪಲ್ಲಿ ಫೀಲ್ ಮಾಡ್ಕೊಬೇಕಾಗತ್ತೆ. ನೋಡಿ, ಅದು ಸ್ವಲ್ಪ 3 ಎಳೆ ದಾರ ಬರುತ್ತಲ್ವಾ, ಅಂದರೆ 3 ನಂಬರ್ಸ್ ಆಫ್ ಚೈನ್ ಬರುತ್ತೆ ಅಲ್ವಾ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. 1-2 ಸಲ ಮಾಡಿದ್ಮೇಲೆ ನಿಮಗೆ ಅದು ಈಸಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ, ಅದು ಬಂದಿಲ್ಲ ಅಂದರೆ. ಟೋಟಲ್ ನಮಗೆ 12 ನಂಬರ್ಸ್ ಬೇಕು ಇಲ್ಲಿ. ಮತ್ತು ಇವಾಗ ನೀಡಲ್ ಮೇಲೆ ದಾರನ ಹಾಕಿ ಆ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಬಂದು 3 ದಾರ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ಓಕೆ, ಮತ್ತು ನೀಡಲ್ ಮೇಲೆ ದಾರನ ತಗೊಂಡು ನೀಡಲ್ನ ಹಾಕಿ ದಾರನ ತೊಗೊಬಂದು 3 ದಾರ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ನೋಡಿ, ಇದು ಫೈನಲ್ 12 ನಂಬರ್ಸ್ ಆಗಿದೆ ನಮಗೆ ಇವಾಗ ಇಲ್ಲಿ. ಇದು ಫೈನಲ್. ಓಕೆ, 12 ನಂಬರ್ಸ್ ಆಯಿತು. ನೆಕ್ಸ್ಟ್ ಇವಾಗ ಆ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ನಾವು ಇವಾಗ ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡ್ಕೊಬೇಕು. ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಟೋಟಲ್ ಇವಾಗ 2 ಸಿಂಗಲ್ ಕ್ರೋಶ ಆಯಿತು ನಿಮಗೆ ಪಕ್ಕದಲ್ಲ. ಇವಾಗ ನಾನು ಆ ಚೈನ್ ಬೀಡನ್ನ ಲಾಕ್ ಮಾಡಿದ್ದೆ ಅಲ್ವಾ, ಅದ್ರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಆ ಲಾಕ್ ಆದಮೇಲೆ ಇವಾಗ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ಡಿಸೈನ್ ಫ್ರಂಟಿಗೆ ಟರ್ನ್ ಮಾಡಿಬಿಟ್ಟು ಇದು ಸೆಕೆಂಡ್ ಸ್ಟೆಪ್. ಓಕೆ, ಸೆಕೆಂಡ್ ಸ್ಟೆಪ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದು ನೆಕ್ಸ್ಟು ಇವಾಗ ನೀಡಲ್ ಮೇಲೆ ದಾರನ ತಗೊಂಡು ಇಲ್ಲಿ ಚೈನ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಆ ಫಸ್ಟ್ ಚೈನಲ್ಲಿ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಬಂದು ನಾವು ಇವಾಗ 2 ದಾರನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ, ಮತ್ತು 2 ದಾರನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ತೊಗೊಬಂದು ಸೆಕೆಂಡ್ ಚೈನ್ ಇದೆ ಅಲ್ವಾ, ಸೆಕೆಂಡ್ ಚೈನ್ ಒಳಗಡೆ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ, ಮತ್ತು 2 ದಾರ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ಇವಾಗ 2 ಡಬಲ್ ಕ್ರೋಶೆಯ ಕಂಬಗಳನ್ನ ನಾನು ಮಾಡಿಕೊಂಡೆ. ದೆನ್ ಇವಾಗ 3 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಈ ರೀತಿ 3 ಚೈನ್ ಹಾಕ್ಕೊಳ್ಳಿ. ಆ 2 ಡಬಲ್ ಕ್ರೋಶೆ ಕಂಬನ ಸೇರಿಸಿ ಇವಾಗ ನಾವು ಒಂದು ಪಿಕಾಟ್ನ ಮಾಡ್ಕೊಬೇಕು. ನೋಡಿ, ಈ ರೀತಿ ಆ 2 ಡಬಲ್ ಕ್ರೋಶೆ ಕಂಬದೊಳಗಡೆ ನೀವು ಸೇರಿಸಿ ಒಂದು ಪಿಕಾಟ್ನ ಈ ರೀತಿ ಮಾಡ್ಕೊಬೇಕು. ಮುಂಚೆ ಎಲ್ಲ 1 ಡಬಲ್ ಕ್ರೋಶೆ ಕಂಬದ ಒಳಗಡೆ ಮಾಡ್ಕೊಳ್ತಾ ಇದ್ವಿ. ಈ ಡಿಸೈನಲ್ಲಿ ಆ ರೀತಿ ಎಲ್ಲ 2 ಡಬಲ್ ಕ್ರೋಶೆ ಕಂಬಗಳನ್ನ ಸೇರಿಸಿ ನೀವು ಒಂದು ಪಿಕಾಟ್ನ ಮಾಡ್ಕೊಬೇಕಾಗತ್ತೆ. ಇವಾಗ ಅದಾದಮೇಲೆ ನೆಕ್ಸ್ಟ್ ಚೈನ್ ಒಳಗಡೆ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಬಂದ್ಬಿಟ್ಟು ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 2 ಡಬಲ್ ಕ್ರೋಶೆ ಕಂಬ ಆಯಿತು ಇವಾಗ. ಓಕೆ, ದೆನ್ ಇವಾಗ 3 ಚೈನ ಹಾಕೋಬೇಕು. 1 2 3 3 ಚೈನ್ ಆಯ್ತಲ್ವಾ. ಈಗ ಈ 2 ಡಬಲ್ ಕ್ರೋಶೆ ಕಂಬನ ಸೇರಿಸಿ ನೀವು ಪಿಕಾಟ್ನ ಮಾಡ್ಕೋಬೇಕು. ನೋಡಿ, 2 ಸೇರಿಸಿ ಅವೆರಡನ್ನು ಸೇರಿಸ್ಕೊಳ್ಳಿ. ದೆನ್ 3 ಚೈನನ್ನು ಆ ಗ್ಯಾಪಲ್ಲಿ ತಗೊಳ್ಳಿ. ಇವಾಗ ನಿಮಗೆ ಡಬಲ್ ಕ್ರೋಶೆ ಕಂಬದ ಜೊತೆ ಪಿಕಾಟ್ ಆಯಿತು. ನೆಕ್ಸ್ಟ್ ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಬಂದ್ಬಿಟ್ಟು ನೀವು ಈ ರೀತಿ ದಾರನ ತೊಗೊಂಡು ಬರಬೇಕು. ನೋಡಿ, ಪ್ರಾಪರಾಗಿ ನೀಡಲ್ ಮೇಲೆ ದಾರನ ತೊಗೊಳ್ತಾ ಇದ್ದೀನಿ. ದಾರನ ಹಾಕಿ ನೆಕ್ಸ್ಟ್ ಚೈನಲ್ಲಿ ದಾರನ ತೊಗೊಂಡು ಬಂದು ಇವಾಗ 2 ದಾರ ಸೇರಿಸಿ ಒಂದು ಮಾಡ್ತೀನಿ, ಮತ್ತು 2 ದಾರನ ಸೇರಿಸಿ ಒಂದು ಮಾಡ್ತೀನಿ. ಅಲ್ಲಿಗೆ ಡಬಲ್ ಕ್ರೋಶ ಕಂಬ ಆಯಿತು. ಮತ್ತು ನೆಕ್ಸ್ಟು ಅದ್ರ ಚೈನ್ ಪಕ್ಕದಲ್ಲೇ ನೆಕ್ಸ್ಟು ನೀಡಲ್ ಮೇಲೆ ದಾರನ ತೊಗೊಬಂದು ನಾನು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈ ರೀತಿ. ದೆನ್ ಇವಾಗ ಮತ್ತೆ ನೀವು 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಆ 2 ಡಬಲ್ ಕ್ರೋಶೆ ಕಂಬನ ಸೇರಿಸಿ ಒಂದು ಪಿಕಾಟ್ನ ಮಾಡ್ಕೊಬೇಕು ಈ ರೀತಿ. ನೋಡಿ, ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡಿ. ಇವಾಗ 3
ಪಿಕಾಟ್ಸ್ ಆಯಿತು. 3 ಪಿಕಾಟ್ಸ್ ಆದಮೇಲೆ ದಾರನ ಸ್ವಲ್ಪ ನೀವು ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ನೀವು ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಇಲ್ಲಿ, ಇಲ್ಲಾಂದರೆ ಮೀಡಿಯಮ್ ಸೈಜ್ ಆದ್ರೂ ಓಕೆ ಫೈನ್. ನಾನಿಲ್ಲಿ ಸ್ಮಾಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ಮಾಲ್ ಬೀಡನ್ನ ನಾನು ಇವಾಗ ಆ ಡಿಸೈನ್ ಹತ್ರ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ಓಕೆ, ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಅಗೇನ್ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಚೈನ್, ಯಾವುದು ಚೈನನ್ನು ಮಿಸ್ ಮಾಡೋ ಹಾಗಿಲ್ಲ, ಬಿಕಾಸ್ ಆ 12 ಚೈನ್ ಏನಿದೆ ಆ ಕಂಪ್ಲೀಟ್ 12 ಚೈನ್ ಒಳಗಡೆ ನಮಗೆ ಈ ಡಿಸೈನ್ ಕಂಪ್ಲೀಟಾಗಿ ಫಿಲ್ ಆಗುತ್ತೆ. ಸೊ ಪ್ರಾಪರಾಗಿ ನೋಡಿಕೊಂಡು ನೀವು 12 ನಂಬರ್ಸ್ ಆಫ್ ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನೇ ನೀವು ಮಾಡ್ಕೊಬೇಕಾಗುತ್ತೆ ಆ 6 ಚೈನ್ ಗ್ಯಾಪಲ್ಲಿ, ಇಲ್ಲಾಂದರೆ ಡಿಸೈನ್ ಪ್ರಾಪರಾಗಿ ಬರೋದಿಲ್ಲ. ಸೊ ಪ್ರಾಪರಾಗಿ ಕೌಂಟ್ ಮಾಡಿಕೊಂಡು ನೀವು 12 ನಂಬರ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ನೀವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಪಿಕಾಟ್ಸ್ಗಳನ್ನ ಮಾಡ್ಕೊಬೇಕು. ಇವಾಗ ನೋಡಿ 2 ಕಂಬ ಆಯಿತು. ನಾನು ಇವಾಗ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಆ 2 ಕಂಬನ ಸೇರಿಸಿ ನಾನಿವಾಗ ಪಿಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಪಿಕಾಟ್ನ ನೀವು ಮಾಡ್ಕೊಬೇಕಾಗತ್ತೆ. ತುಂಬಾ ಈಸಿ ಡಿಸೈನ್ ಇದು, ಸಿಂಗಲ್ ಸ್ಟೆಪ್ ಡಿಸೈನ್ ಆ್ಯಕ್ಚುಲಿ. ನೋಡಿ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಮತ್ತು ಇವಾಗ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಚೈನಲ್ಲಿ ನೀವು ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿಸಿ 1, 2 ದಾರ ಸೇರಿಸಿ 1, ಮತ್ತು ನೀಡಲ್ ಮೇಲೆ ದಾರನ ಹಾಕಿ ನೆಕ್ಸ್ಟ್ ಚೈನಲ್ಲಿ ನೀವು ತಗೋಬೇಕು. ದಾರನ ತಗೊಂಡು 2 ದಾರ ಸೇರಿಸಿ 1, ಮತ್ತು 2 ದಾರ ಸೇರಿಸಿ 1, 2 ಹಾಫ್ ಡಬಲ್ ಕ್ರೋಶೆ ಕಂಬ ಆಯಿತು. ನೆಕ್ಸ್ಟ್ ಇವಾಗ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕಿ ಆ 2 ಕಂಬಗಳನ್ನ ಸೇರಿಸಿ ಇವಾಗ ನೀವು 2 ಕಂಬನಗಳನ್ನ ಸೇರಿಸ್ಕೊಬೇಕು. ಸೇರಿಸ್ಬಿಟ್ಟು ಆ ಗ್ಯಾಪಲ್ಲಿ ಹೋಗಿ ದಾರನ ತಗೊಬಂದು ಈ ರೀತಿ ನೀವು ಲಾಕ್ನ ಮಾಡ್ಕೊಬೇಕು. ಆ ಲಾಕ್ ಮಾಡಿದಾಗ ನಿಮಗೆ ಇಲ್ಲಿ ಪಿಕಾಟ್ ಫಾರ್ಮ್ ಆಗುತ್ತೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಪಿಕಾಟ್ ಆಗ್ತಾಯಿದೆ ಅಂತ. ನೆಕ್ಸ್ಟು ಮತ್ತೆ ನೀಡಲ್ ಮೇಲೆ ದಾರನ ತಗೊಬಂದು ಆ ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರನ ಸೇರಿಸಿ 1 ಮಾಡ್ತಾಯಿದ್ದೀನಿ, ಮತ್ತು 2 ದಾರನ ಸೇರಿಸಿ 1 ಮಾಡ್ತಾಯಿದ್ದೀನಿ ಈ ರೀತಿ. ದೆನ್ ಇವಾಗ 3 ಚೈನ್ನ ಹಾಕೊಳ್ತಾ ಇದ್ದೀನಿ. 3 ಚೈನ್ ಆದಮೇಲೆ ಆ 2 ಡಬಲ್ ಕ್ರೋಶೆ ಕಂಬದ ಕೆಳಗಡೆ ಸೇರಿಸಿ ನೀಡಲ್ನ ಹಾಕಿ ದಾರನ ತೊಗೊಬಂದು ನಾನಿವಾಗ ಈ ರೀತಿ ಅದನ್ನು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಅಲ್ಲಿ ಪಿಕಾಟ್ ಆಯಿತು. ಸೊ ನೋಡಿ ಇವಾಗ ಈ ಕಡೆ 3 ಪಿಕಾಟ್ಸ್, ಆ ಕಡೆ 3 ಪಿಕಾಟ್ಸ್ ಆಗಿದೆ ನಮಗೆ ಟೋಟಲ್ಲು. ನೆಕ್ಸ್ಟ್ ಇವಾಗ ಅಲ್ಲಿ ಚೈನ್ ಕಾಣಿಸ್ತಾ ಇದೆ ನೋಡಿ, ನಿಮಗೆ 2 ಚೈನ್ ಕಾಣಿಸ್ತಾ ಇದೆ ಅಲ್ವಾ, ಆ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಹಾಕಿ ನೀಡಲ್ನ ಹಾಕಿ ದಾರನ ತೊಗೊಬಂದು ನೀವು ಲಾಕ್ನ ಮಾಡ್ಕೊಳ್ಬೇಕು ಈ ರೀತಿ. ಮತ್ತು ಇವಾಗ 2 ನೀವು ಸಿಂಗಲ್ ಕ್ರೋಶೆನ ಹಾಕಿರ್ತೀರ, ಆ 2 ಸಿಂಗಲ್ ಕ್ರೋಶೆಯಲ್ಲಿ ನೀವು ನೀಡಲ್ನ ಹಾಕಿ ದಾರನ ತೊಗೊಬಂದು ಈ ರೀತಿ ಫಸ್ಟು ಲಾಕ್ನ ಮಾಡ್ಕೊಬೇಕು. ನೆಕ್ಸ್ಟ್ ಇದಾದಮೇಲೆ ಸೀರೆ ಮೇಲೆ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಬೇಕಾಗತ್ತೆ ಈ ರೀತಿ. ಫಸ್ಟು ನೀವು ಅಲ್ಲಿಗೆ ಲಾಕ್ ಮಾಡಿನೇ ಆಮೇಲೆ ಸ್ಯಾರಿಗೆ ಲಾಕ್ ಮಾಡಬೇಕು. ನೀವು ಅಲ್ಲೇನಾದರೂ ಸ್ಕಿಪ್ ಮಾಡಿದ್ರೆ ಡಿಸೈನ್ ನಿಮಗೆ ಸುಕ್ಕಾಗಿಬಿಡುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಫಸ್ಟು ನೀವು ಅಲ್ಲಿನೇ ಲಾಕ್ ಮಾಡಿ ಅದಾದಮೇಲೆ ಸ್ಯಾರಿಗೆ ಲಾಕ್ ಮಾಡ್ಕೊಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ. ಅದಾದಮೇಲೆ ನೆಕ್ಸ್ಟು ಇವಾಗ ಸ್ಯಾರಿಗೆ ಲಾಕ್ ಆದಮೇಲೆ ನಾನು ಇವಾಗ ಅಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಡಿಸೈನ್. ನೆಕ್ಸ್ಟ್ ಇವಾಗ ನೀಡಲ್ನ ಮೇಲೆ ಮಾಡಿ ಇವಾಗ ನಾನು ಮತ್ತೆ ಒಂದು ಮೀಡಿಯಮ್ ಸೈಜ್ ಬೀಡನ್ನ ನಾನು ಅಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ನೋಡಿ ಮೀಡಿಯಮ್ ಸೈಜ್ ಬೀಡ್ ನೀಡಲ್ನ ಹಾಕಿ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ನೀವು ಸ್ಯಾರಿಗೆ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಲಾಕ್ನ ಮಾಡ್ಕೊಳ್ಬೇಕು. ನೋಡಿ ಪ್ರಾಪರಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಲಾಕ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಅದ್ರ ಪಕ್ಕದಲ್ಲೇ
ಅದು ಸಿಂಗಲ್ ಕ್ರೋಶ ಆಯಿತು, ಒಂದು ಸಿಂಗಲ್ ಕ್ರೋಶ ಆಯಿತು. ಇವಾಗ ಅದ್ರ ಪಕ್ಕದಲ್ಲೇ ಮತ್ತೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡಿಕೊಂಡು ಇನ್ನೊಂದು ಸಿಂಗಲ್ ಕ್ರೋಶೆ ಕಂಬನ ಮಾಡ್ಕೊಬೇಕು. ಇವಾಗ ಈ ಕಡೆ ನೀಡಲಲ್ಲಿ ಅದು ಬೀಡ್ ಏನಿದೆ ಅದ್ರ ಪಕ್ಕದಲ್ಲಿ ನೋಡಿ ಈ ಕಡೆನೂ 2 ಸಿಂಗಲ್ ಕ್ರೋಶೆ, ಈ ಕಡೆನೂ 2 ಸಿಂಗಲ್ ಕ್ರೋಶೆ ಆಯಿತು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಈ ಫ್ಲವರ್. ಇದೇ ಥರನೇ ಕಂಪ್ಲೀಟಾಗಿ ನೀವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಫೈನಲ್ ಲುಕ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಡಿಸೈನ್ದು. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ ಫಿನಿಶಿಂಗ್. ನನಗಂತೂ ತುಂಬಾ ಇಷ್ಟ ಆಯಿತು, ನಿಮಗೆ ಕೂಡ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಕುಚ್ಚು ಡಿಸೈನ್ ಇಷ್ಟ ಆಗಲ್ವೋ ಐ ಆಮ್ ಡ್ಯಾಮ್ ಶೋರ್ ಗೈಸ್ ಯು ಆಲ್ ಶುಡ್ ಟ್ರೈ ದಿಸ್. ನಿಮಗೆ ಇದಿಷ್ಟ ಆಗುತ್ತೆ ಡಿಸೈನ್. ಈ ಟ್ಯುಟೋರಿಯಲ್ ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಯಾವುದು ಡಿಸೈನ್ದು ಟ್ಯುಟೋರಿಯಲ್ ಬೇಕನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ, ನಾನು ಅದೇ ಡಿಸೈನ್ದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಟ್ಯುಟೋರಿಯಲ್. ಕೀಪ್ ಕ್ರಿಯೇಟಿಂಗ್ ವಿತ್ ಟ್ಯಾಸಲ್ ನೆಸ್ಟ್. ಬಾಯ್ ಬಾಯ್.